ನಮ್ಮ ಸುಬ್ಬುಗೆ ಈ ವೆದರ್ ಕಂಡೀಷನ್ ಚೇಂಜ್ ಆಗಿ ಕೆಮ್ಮು ಬಂದಿತ್ತು. ಕೆಮ್ಮು ನಾರ್ಮಲ್ ಆಗಿದ್ದಿದ್ರೆ ನಾವು ಏನು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಕೆಮ್ಮು ಜಾಸ್ತಿ ಆಗಿ ಚೆಸ್ಟ್ ಪೇನ್ ಎಲ್ಲ ಬಂದ್ಬಿಡ್ತು. ಈ ವಯಸ್ಸು ಆಗ್ತಾ ಆಗ್ತಾ ಸಣ್ಣ ಪುಟ್ಟ ಹುಷಾರಿಲ್ಲ ಅಂದ್ರೂ ಸಡನ್ನಾಗಿ ಭಯನೇ ಆಗ್ಬಿಡುತ್ತೆ, ಏನಾಗುತ್ತೋ ಏನಪ್ಪ ಅಂತ. ಅದು ಅಲ್ಲದೆ ಅವ್ರು ಯಾವಾಗಂದ್ರೆ ಅವಾಗೆಲ್ಲ ಕುರಿ ಮೇಯ್ಸೋಕೆ ಒಬ್ಬೊಬ್ಬರೇ ಹೋಗ್ತಿರ್ತಾರೆ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾಕೆ ಅಂತ ಭಯ ಬಿದ್ದು ಇಲ್ಲ ಎಲ್ದೂರಲ್ಲಿರೋ ಬಾಬು ಸ್ಟೋರಿಗೆ ಬಂದ್ವಿ ಸಿರಪ್ ತಗೊಂಡು ಹೋಗೋಣ ಅಂತ. ಸಿರಪ್ ತಗೊಂಡು ಮನೆ ಕಡೆಗೆ ಅಚ್ಚುಕಟ್ಟಾಗಿ ಹೋದ್ವಿ. ಮನೆಗೆ ಬರ್ತಿದ್ದಂಗೆ ನಮ್ಮ ಮೇಘಕ್ಕ, ಅಯ್ಯೋ ಅಮ್ಮಯ್ಯ ಸಂಜೆ ಆಗೋಕ್ಕೂ ಮುಂಚೆ ಹೋಗ್ಬಿಟ್ಟು ಕರಿಬೇವು ಸ್ವಲ್ಪ ಹಂಗೆ ಸ್ವಲ್ಪ ಕಿತ್ಕೊಬರಮ್ಮ, ನಿಮ್ಮ ಅಮ್ಮಂಗೆ ಕಳಿಸ್ಬೇಕು ಅಂತ ಅಂದರು. ಸಂಜೆ ಆದಮೇಲೆ ಗಿಡದೊಳಗಡೆ ಕೈ ಇಡಬಾರ್ದು ಅನ್ನೋ ಕಾನ್ಸೆಪ್ಟ್ ನಿಮಗೆ ಗೊತ್ತಾ? ಯಾಕೆ ಅಂದರೆ, ನಾನು ಕೇಳ್ಪಟ್ಟಂಗೆ ಸಂಜೆ ಹೊತ್ತು ದೇವರೆಲ್ಲ ಏನಿರ್ತಾರೆ ಅವರು ಈ ಗಿಡಗಳಲ್ಲಿ ಬಂದು ನೆಲೆಸಿರ್ತಾರಂತೆ. ಸೊ ಸಂಜೆ ಟೈಮಲ್ಲಿ ನಾವು ಏನಾದರೂ ಆ ಗಿಡಗಳನ್ನ ಟಚ್ ಮಾಡಿದ್ರೆ ಅವ್ರನ್ನ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ. ನಾನು ಹೋಗಿದ್ದ ರೂಟು ರಾಂಗ್ ಆಗಿತ್ತು. ಅಲ್ಲಿ ನಿಂಬೆಹಣ್ಣಿನ ಗಿಡ ಅಡ್ಡ ಇತ್ತು. ಆಮೇಲೆ ಕಾಲು ಕೈಯೆಲ್ಲ ಯಾಕೆ ಪರ್ಚ್ಕೊಳ್ಳೋದು ಅಂತ ಹತ್ತಿರದ ಹಂಗೆ ನೀಟಾಗಿ ವಾಪಸ್ ಇಳಿದ್ಬಿಟ್ಟು ಇವಾಗ ಬೇರೆ ರೂಟಿಂದ ಹತ್ತುತ್ತಾ ಇದ್ದೀನಿ. ಸೊ ಇದು ಕರ್ಬೇವಿನ ಸೊಪ್ಪಿನ ಗಿಡ. ಮನೆಗೆಲ್ಲ ಬೇಕಾದಾಗ ನಾವು ಫ್ರೆಶ್ಶಾಗಿ ಹಂಗೆ ಕಿತ್ಕೊಂಡು ಯೂಸ್ ಮಾಡ್ಕೊತೀವಿ. ಸೊ ಅದಕ್ಕೆ ಸಂಜೆ ಆಗೋಕ್ಕೂ ಮುಂಚೆ ಸ್ವಲ್ಪ ಕಿತ್ಕೊಡಮ್ಮ ಅಂತಂದರು. ಅದಕ್ಕೆ ಕಿತ್ಬಿಟ್ಟು ಕೊಟ್ಟೆ. ಆಮೇಲೆ ಅಡುಗೆ ಮಾಡಿದ್ರು. ಬಿಸಿ ಬಿಸಿ ಮುದ್ದೆ ವಿತ್ ಚಟ್ನಿ ಬ್ಯಾಟಿಂಗ್ ಮಾಡಿ ನನ್ನ ದಿನನ ಮುಗಿಸ್ದೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್.